हरिः ओम्। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोऽभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं विद्याविनयसम्पन्नान् शान्तादिगुणब्रह्मितान् सशास्त्रप्रवचनासक्तान् निर्मलार्यान् गुरून् भजे। पृथ्वीमण्डलमध्यस्याः पूर्णबोधमतारकाः वैष्णवाः विष्णुहृदयाः तान् नमस्ये गुरुमम। हरिः ओं। ಶ್ರೀಶಾಪಾಹಿ ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸ ರಚಿಸಿದ ಭವ್ಯ ಗ್ರಂಥ. ಶಾಸ್ತ್ರ ಪ್ರಮೇಯಗಳು 180 ಗದ್ಯಮಾಲೆಗಳು. ನಾವು 82ರಿಂದ 92ನೇ ಗದ್ಯವನ್ನು ನೋಡುತ್ತಿದ್ದೆವು. ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಪ್ರಹ್ಲಾದ ವರದ, ಗಜೇಂದ್ರ ವರದ, ಮುಚುಕುಂದ ವರದ, ಧ್ರುವ ವರದ, ವಿಭೀಷಣ ವರದ, ಪುಂಡರೀಕ ವರದ ಮತ್ತು ಪರಾಶರ ವರದ ಎಂಬುದು 10 ಜನ ವರದರು. 10 ಎಂಬುದು ಅನಂತ ಸಂಖ್ಯಾವಾಚಿ. ವರದರು ಅಂದರೆ ಸಾತ್ವಿಕ ಪ್ರವೃತ್ತಿಗಳು. ಸಾತ್ವಿಕರು ಅಂದರೆ ಜೀವರು. ಜೀವಗಣ ಹರೇರನುಚರಾಹ ನೀಚೋಚ ಭಾವಂ ಗತಃ ಎಂಬುದು ಮಧ್ವಮತದ ಮುಖ್ಯ ಪ್ರಮೇಯವಾಗಿದೆ. ಜೀವರು ಅನುಚರರು ಎಂಬುದಕ್ಕೆ ಮುಖ್ಯ ಲಕ್ಷಣ ಏನು ಅಂದರೆ ಜೀವರಲ್ಲಿ ತಾರತಮ್ಯವಿದೆ, ತರತಮ ಭಾವನೆ. ಈ ತರತಮ ಭಾವನೆ ಎಂಬುದು ಅನಾದಿಯಾದದ್ದು ಮತ್ತು ನಿತ್ಯವಾದದ್ದು. ಆದ್ದರಿಂದ ಜೀವರ ಪರಸ್ಪರ ಭೇದವನ್ನು, ಪರಸ್ಪರ ಯೋಗ್ಯತೆಯನ್ನು ನಾವು ತಿಳಿದುಕೊಳ್ಳಬಹುದಾಗಿದೆ. ಇದನ್ನು ತಿಳಿದುಕೋ ಸಲುವಾಗಿ ಶ್ರೀ ವೇದವ್ಯಾಸರು 18 ಪುರಾಣಗಳನ್ನು ರಚಿಸಿದ್ದಾರೆ. ಬ್ರಹ್ಮಸೂತ್ರವನ್ನು ಬರೆಸಿದ್ದಾರೆ. ಶ್ರೀಮದಾನಂದ ತೀರ್ಥರು ಅದಕ್ಕೆ ಯೋಗ್ಯವಾದ ಭಾಷ್ಯವನ್ನು ರಚಿಸಿದ್ದಾರೆ. ಪ್ರಸ್ತುತ ಎಲ್ಲ ಜೀವರಲ್ಲೂ ಸಹ ಸಾಧಾರಣವಾದ ಲಕ್ಷಣ ಏನು? ಚೇತನರು. ಚೇತನ ಅಂದರೇನು? ಸ್ವರೂಪ ಸತ್ತ, ಪ್ರವೃತ್ತಿ ಸತ್ತ ಮತ್ತು ಪ್ರಮಿತಿ ಸತ್ತ ಇರತಕ್ಕಂಥವರು. ಎಲ್ಲರಿಗೂ ತಮ್ಮ ಅರಿವು ಇದ್ದೇ ಇರುತ್ತದೆ. ಅಂದರೆ ತನ್ನ ಇರುವಿನ ಅರಿವು. ಅದಕ್ಕೆ ಸ್ವರೂಪ ಸತ್ತ, ಎಕ್ಸಿಸ್ಟೆನ್ಸ್ ಆಫ್ ಸೆಲ್ಫ್ ಎಂಬತಕ್ಕಂಥದ್ದು ಸ್ವರೂಪ ಸತ್ತ ಎಂಬತಕ್ಕಂಥದ್ದು. ಇಂದು ಹುಟ್ಟಿದ ಶಿಶುವಿಗೂ ಆ ಜ್ಞಾನವಿರುತ್ತೆ, ಇಂದು ಸಾಯುವ ವೃದ್ಧನಿಗೂ ಆ ಜ್ಞಾನವಿರುತ್ತದೆ. ಸದಾಕಾಲ ಸಾಕ್ಷಿಯಲ್ಲಿ ನಾನು ಎಂಬತಕ್ಕಂಥದ್ದು, ನಾನು ಇದ್ದೇನೆ ಎಂಬತಕ್ಕಂಥದ್ದು ಅಸ್ತಿತ್ವದ ಅರಿವು ಸಕಲ ಜೀವರಿಗೂ ಇರುತ್ತದೆ. ಸಂಸಾರಾವಸ್ಥೆಯಲ್ಲಿ ಈ ಅರಿವಿನ ಮೇಲೆ ಲಿಂಗ ಶರೀರ ಮತ್ತು ಅನಿರುದ್ಧ ಶರೀರ, ಸ್ಥೂಲ ಶರೀರಗಳು ಬಂದಿದ್ದರಿಂದ ಆ ಶರೀರಕ್ಕೆ ಪ್ರಕೃತಿ ಗುಣವಾದ ಸತ್ವಗುಣ, ರಜೋಗುಣ, ತಮೋಗುಣಗಳ ಆವರಕದಿಂದ ಮತ್ತು ಆಯಾ ಜೀವರ ಅನಾದಿ ಕಾಮಕರ್ಮಗಳ ದಶೆಯಿಂದ ತಮ್ಮ ಅಸ್ತಿತ್ವವನ್ನು ಮರೆಮಾಚಲಾಗಿದೆ. ಅಂದರೆ ಏನರ್ಥ? ನಾನು ಎಂಬತಕ್ಕಂಥದ್ದು ತಿಳಿಯುತ್ತೆ, ಪ್ರತಿಯೊಬ್ಬರಿಗೂ ತಿಳಿಯುತ್ತದೆ. ಆದರೆ ಮರುಕ್ಷಣದಲ್ಲಿಯೇ ಅದನ್ನು ಭ್ರಮೆಗೊಳಿಸುವಂತಹ ಅನೇಕ ವಿಷಯಗಳು, ಈ ಶರೀರವೇ ನಾನು, ಈ ಜನರೇ ನಾನು, ಈ ಮನೆಯೇ ನನ್ನದು, ಈ ಲೋಕವೇ ನನ್ನದು ಎಂಬ ಭ್ರಾಂತಿಗೆ ನಾವು ಒಳಪಡುತ್ತೇವೆ. ಇದು ಭಗವಂತನ ಮಾಯಾ ಎಂದ ಹೆಸರು. ನಾವೊಂದು ಪ್ರವಾಹದಲ್ಲಿ ಮುಳುಗಿದಾಗ ಎಲ್ಲರೂ ಪ್ರವಾಹಕ್ಕೆ ಒಳಗಾಗುವಂತೆ ನೀರಿನ ಪ್ರವಾಹ, ಗಾಳಿಯ ಪ್ರವಾಹ, ಬಿಸಿಲಿನ ಪ್ರವಾಹ, ಯಾವುದೇ ಪ್ರವಾಹ ಇರಲಿ, ಇಂಥ ಪ್ರವಾಹಕ್ಕೆ ನಾವು ಒಳಗಾದಂತೆ ಅಜ್ಞಾನದ ಪ್ರವಾಹಕ್ಕೆ ಎಲ್ಲ ಜೀವರು ಒಳಗಾಗಿದ್ದಾರೆ ಸಂಸಾರಾವಸ್ಥೆಯಲ್ಲಿ.
ಆದರೆ ಜೀವನ ಸ್ವರೂಪ ಯಾವುದು? ಸ್ವರೂಪ ಸತ್ತ, ಪ್ರವೃತ್ತಿ ಸತ್ತ, ಪ್ರವೇಶಿತ ಸತ್ತ, ಮೂರು ಸತ್ತಾತ್ರೇಯ ಎಂಬತಕ್ಕಂಥದ್ದು ಪರರ ಅಧೀನದಲ್ಲಿ ಇರತಕ್ಕಂಥದ್ದು. ಆದರೆ ಆಯಾ ಜೀವರಿಗೆ ಕ್ಲುಪ್ತವಾಗಿರತಕ್ಕಂಥದ್ದು. ಆದ್ದರಿಂದ ಎಲ್ಲ ಜೀವರು ನಿತ್ಯರಾಗಿದ್ದಾರೆ. ನಿತ್ಯರಾಗಿದ್ದರೂ ಸಹ ಪರಾಧೀನರಾಗಿದ್ದಾರೆ. ಅದನ್ನು ನಾವು ಹಿಂದೆ ವಿಶ್ಲೇಷಿಸಿದ್ದೇವೆ. ನಿತ್ಯತ್ವ ಪರಾಧೀನವಾದ ಮಾತ್ರಕ್ಕೆ ನಿತ್ಯತ್ವ ಆಗಬಾರದು ಎಂಬ ನಿಯಮ ಇಲ್ಲ. ಭಗವಂತ ನಿತ್ಯ, ಅವನು ಸ್ವತಂತ್ರ. ಅವನ ಅಧೀನದಲ್ಲಿ ಪರಾನಂದನಾಗಿ ಪರಾಧೀನರಾಗಿ ಎಲ್ಲ ಜೀವರು ನಿತ್ಯರೇ ಆಗಿದ್ದಾರೆ. ದ್ರವ್ಯಂ ಕರ್ಮಶ ಕಾಲಸ್ಯ ಸ್ವಭಾವೋ ಜೀವ ಏವ ಚ ಯದನಗ್ರಹ ಸಂತಿ ನ ಸಂತಿ ಯದು ಉಪೇಕ್ಷಯ. ಭಗವಂತನ ಅನುಗ್ರಹದಿಂದ ಎಲ್ಲರೂ ಇದ್ದೇವೆ ಎಂಬತಕ್ಕಂಥದ್ದು ಅತಿ ಸ್ಪಷ್ಟವಾಗಿದೆ. ಈಗ ಜೀವರ ಸಾತ್ವಿಕ ಜೀವರ ಗುಣ ಏನು ಅಂದರೆ ಆನಂದ, ಸುಖ ಎಂಬತಕ್ಕಂಥದ್ದಾಗಿದೆ. ಈ ಲಕ್ಷಣವನ್ನು ಬ್ರಹ್ಮಸೂತ್ರ ಭಾಷ್ಯದ 1ನೇ ಅಧಿಕರಣದ 2ನೇ ಪಾದದ 4ನೇ ಅಧಿಕರಣ ಮತ್ತು 15ನೇ ಸೂತ್ರದಲ್ಲಿ ಚಿಂತಿಸಲಾಗಿದೆ. ಅದರ ವಿಷಯ ಏನು? ಅವ್ಯಕ್ತಾದಿ ತೃಣಾನಸ್ಥೋ ವಿಪ್ರುಡಾನಂದ ಭಾಗಿನಃ. ಎಲ್ಲ ಸಾತ್ವಿಕ ಜೀವರು ಸ್ವರೂಪದಲ್ಲಿ ಆನಂದವನ್ನು, ಪೂರ್ಣ ಆನಂದವನ್ನು ಉಳ್ಳವರಾಗಿದ್ದಾರೆ ಎಂಬುದು ತಾತ್ಪರ್ಯ. ಎಲ್ಲ ಜೀವರು ಪೂರ್ಣ ಆನಂದರಾಗಿದ್ದಾರೆ ಅಂತ ಹೇಳಿದಾಗ ಭಗವಂತನೂ ಪೂರ್ಣಾನಂದ ಮತ್ತು ಜೀವರು ಪೂರ್ಣಾನಂದ ಎಂಬುದು ವ್ಯಾಹತವಾಗುತ್ತಲ್ಲ. ಹಾಗಾದರೆ ಭಗವಂತನು ಜೀವರು ಅವರಿಬ್ಬರಿಗೂ ಸಹ ಐಕ್ಯ ಉಪಾಸನೆಯನ್ನು ಐಕ್ಯ ಚಿಂತನೆಯಂತೆ ಆಗುತ್ತದಿಲ್ಲ ಎಂಬ ಸಂಶಯ ಬಂದಾಗ ಶ್ರೀಮದಾನಂದ ತೀರ್ಥರು ಜೀವರ ಲಕ್ಷಣ ಪೃಥಕ್, ಭಗವಂತನ ಲಕ್ಷಣ ಪೃಥಕ್ಕಾಗಿದೆ ಎಂಬುದನ್ನು ತೋರಿಸ್ಕೊಡ್ತಾ ಇದ್ದಾರೆ. ಲಕ್ಷಣಂ ಪರಮಾನಂದೋ ವಿಷ್ಣೋರೇವ ನ ಸಂಶಯ ಅವ್ಯಕ್ತಾದಿ ತೃಣಾನಸ್ಸು ವಿಪ್ರುಡಾನಂದ ಭಾಗಿನಃ ಇತಿ ಬ್ರಹ್ಮವೈವರ್ತೆ. ಬ್ರಹ್ಮವೈವರ್ತ ಪುರಾಣದಲ್ಲಿ ಶ್ರೀ ವೇದವ್ಯಾಸರು ತಿಳಿಸಿರತಕ್ಕಂಥ ವಿಷಯವನ್ನು ಪ್ರಸ್ತಾಪ ಮಾಡಿ ಜೀವರು ಆನಂದಿಗಳೇ, ಭಗವಂತನು ಪರಮಾನಂದನು ಎಂಬುದನ್ನು ತಿಳಿಸ್ತಾ ಇದ್ದಾರೆ. ಭಗವಂತನ ಲಕ್ಷಣ ಏನು? ಪೂರ್ಣ ಆನಂದವಾಗಿರುವುದು, ಪರಮಾನಂದನಾಗಿರ್ತಕ್ಕಂಥದ್ದು ವಿಷ್ಣುವಿನ ಲಕ್ಷಣ. ಅದರಲ್ಲಿ ಸಂಶಯವೇ ಬೇಡ. ಹಾಗಾದರೆ ಜೀವರು ಆನಂದರಾಗಿದ್ದಾರಲ್ಲ ಅಂದರೆ ಅವ್ಯಕ್ತಾದಿ ತೃಣಾನಸ್ಸು ವಿಪ್ರುಡ ಆನಂದ ಭಾಗಿನಃ. ಅವರವರ ಯೋಗ್ಯತಾನುಸಾರವಾಗಿ ಪೂರ್ಣರಾಗಿದ್ದಾರೆ ಎಂದರ್ಥ. ಎಲ್ಲರೂ ಪೂರ್ಣರೇ, ಆದರೆ ಯೋಗ್ಯತೆ ತಾರತಮ್ಯ ಭಾವನೆ ಇದೆಯಲ್ಲ. ಭಗವಂತ ಸರ್ವೋತ್ಕೃಷ್ಟನಾಗಿದ್ದಾನೆ, ಅಪ್ರಾಕೃತನಾಗಿದ್ದಾನೆ. ಜೀವರೆಲ್ಲರೂ ಅಪ್ರಾಕೃತರೇ, ಎಲ್ಲರೂ ಆನಂದಮಯರೇ. ಆದರೆ ಅವರವರ ಯೋಗ್ಯತಾ ಎಂಬತಕ್ಕಂಥದ್ದು ಅತ್ಯಂತ ಅಲ್ಪವಾಗಿದೆ, ಅತ್ಯಂತ ಭಿನ್ನವಾಗಿದೆ ಎಂಬುದನ್ನು ತಿಳಿಯಬೇಕು. ಉದಾಹರಣೆಗೆ ನಾವು ತಿಳಿಯಬಹುದಾದರೆ, ಒಂದು ಸಕ್ಕರೆಯ ಒಂದು ಮೂಟೆಯಲ್ಲಿ ಎಲ್ಲ ಸಕ್ಕರೆಯೂ ಸಿಹಿ ಎಂಬುದು ಪ್ರತಿಯೊಬ್ಬರಿಗೂ ತಿಳಿದಿದೆ. ಒಂದು ಮೂಟೆಯ ಸಕ್ಕರೆ, ಒಂದು ಮೂಟೆಯಲ್ಲಿ ಎಷ್ಟು ಸಕ್ಕರೆ ಕಾಳುಗಳು ಇರುತ್ತದೆ ಎಂದರೆ 10 ಕೋಟಿಗೂ ಅಧಿಕವಾಗಿ ಒಂದು 100 ಕಿಲೋ ಸಕ್ಕರೆ ಮೂಟೆಯಲ್ಲಿ ಇರುತ್ತದೆ. ಒಂದು ಸಕ್ಕರೆ ಕಾಳು ನಾವು ತೆಗೆದುಕೊಂಡಾಗ ಅದು 1 ಮಿಲಿಗ್ರಾಮ್ ಕೂಡ ಇರುವುದಿಲ್ಲ. ಆದ್ದರಿಂದ 100 ಕಿಲೋ ಭಾರ ಇರುವ
ಯಾವ ಗೋಣಿಪಟ್ಟಿ ಚೀಲದಲ್ಲಿ ಕೋಟಿ ಕೋಟಿ ಸಕ್ಕರೆಯ ಕಣಗಳು ಇರುತ್ತದೆ. ಆ ಸಕ್ಕರೆ ಕಣಗಳು, ಯಾವುದೇ ಸಕ್ಕರೆ ಕಣಗಳನ್ನು ನೀವು ನೋಡಿದರೂ ಸಹ ಸಿಹಿಯಾಗಿದೆ 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 ಅಂತ ಎಲ್ಲ ಜೀವರು ಹೇಳುತ್ತಾರೆ. ಇಲ್ಲಿ ನಾವು ಉದಾಹರಣೆಯನ್ನು ಯಾತಕ್ಕೆ ತೆಗೆದುಕೊಳ್ಳಬೇಕು? ಎಲ್ಲ ಸಾತ್ವಿಕರು ಸಕ್ಕರೆ ಮೂಟೆಯಂತೆ ಎಲ್ಲ ಜೀವರು ಅನುರೂಪರಾಗಿದ್ದಾರೆ. ಎಲ್ಲ ಜೀವರು ಆನಂದಮಯರಾಗಿದ್ದಾರೆ ಎಂಬುದನ್ನು ತಿಳಿಸಲು 100 ಕಿಲೋ ಸಕ್ಕರೆ ಮೂಟೆಯಲ್ಲಿರತಕ್ಕಂಥ ಸಕ್ಕರೆಯ ಪ್ರತಿಯೊಂದು ಕಣಗಳು, ಇದನ್ನು ಆಧರಿಸಿ ನಾವು ತಿಳಿಯಬಹುದು. ಈ ಉದಾಹರಣೆಯನ್ನು ನಾವು ಹೆಚ್ಚು ಬೆಳೆಸಬಾರದು. ಆ ಸಕ್ಕರೆಯ ಪ್ರತಿಯೊಂದು ಕಣವೂ ಸಹ ಸಾದೃಶ್ಯವಿರುತ್ತದೆ, ಸಮಾನವಾದ ಗುಣವಿರುತ್ತದಲ್ಲ ಅಂತ ಹೇಳಿದರೆ ಸಮಾನವಾಗಿರುತ್ತದೆ, ಸಾದೃಶ್ಯವಾಗಿರುತ್ತದೆ, ಎಲ್ಲವೂ ಸರಿಯೇ. ಆದರೆ ಎಲ್ಲವೂ ಭಿನ್ನವಾಗಿರುತ್ತದೆ. ಎಲ್ಲದರಲ್ಲೂ ಆನಂದವಿರುತ್ತದೆ, ಎಲ್ಲದರಲ್ಲೂ ಸಿಹಿ ಇರುತ್ತದೆ. ಒಂದೇ ಸಿಹಿ ಎಲ್ಲದರಲ್ಲಿ ಇರುತ್ತದೆ ಎಂಬತಕ್ಕಂಥ ಲೋಕದಲ್ಲಿ ನಾವು ಕಾಣುತ್ತೇವೆ. ಆದರೆ ನಾಲಿಗೆಯಲ್ಲಿರತಕ್ಕಂಥ ಅನಂತಾನಂತ ಕಣದ ಈ ರಸಗ್ರಂಥಿಗಳು, ಯಾವ ಟೇಸ್ಟ್ ಬಡ್ಸ್ ಎಂಬತಕ್ಕಂಥದ್ದು, ಪ್ರತಿಯೊಂದು ಸಕ್ಕರೆಯಲ್ಲಿಯೂ ಸಹ ವಿಶಿಷ್ಟವಾದ ಸಕ್ಕರೆಯನ್ನು ಅದು ಗುರುತಿಸಬಲ್ಲದು. ಆದರೆ ನಾವು ಮಂದಮತಿಗಳಾಗಿ ಎಲ್ಲವೂ ಸಿಹಿ ಅಂತ ಅಷ್ಟೇ ಹೇಳುತ್ತೇವೆ ಹೊರತು ಪ್ರತಿಯೊಂದರ ಸಿಹಿಯೂ ಸಹ ಭಿನ್ನವಾಗಿರುತ್ತದೆ, ವಿಶಿಷ್ಟವಾಗಿರುತ್ತದೆ. ಉದಾಹರಣೆಗೆ ನಾವು 1,00,000 ಪತ್ರ ಬರೆದಂಥ ಒಂದು ಪುಸ್ತಕವನ್ನು ನೋಡಿದಾಗ ಅದರಲ್ಲಿ ಅಕಾರ ಎಂಬತಕ್ಕಂಥದ್ದು ಅನಂತ ಕೋಟಿ ಸಮಯದಲ್ಲಿ ಬಂದರೂ ಸಹ ಎಲ್ಲ ಅ ಎಂಬತಕ್ಕಂಥದ್ದು ವರ್ಣಮಾಲೆಯ ಮೊದಲನೇ ಅಕ್ಷರವಾದರೂ ಸಹ ಆಯಾ ಸಂದರ್ಭಕ್ಕೆ ಉಪಯುಕ್ತವಾದ ಆಕಾರವೇ ಅಲ್ಲಿ ಬಂದಿರುತ್ತದೆ. ಪ್ರತಿಯೊಂದು ಆಕಾರವೂ ಸಹ ಭಿನ್ನ ರೂಪದಲ್ಲಿ, ಭಿನ್ನ ಸ್ಥಾನದಲ್ಲಿ, ಭಿನ್ನ ಅರ್ಥವನ್ನೇ ಕೊಡುತ್ತದೆ. ಪರಸ್ಪರವಾಗಿ ನಾವು ಏನು ತಿಳಿಯಬೇಕು? ಒಂದೇ ರೀತಿಯಲ್ಲಿ ಆ ಎಂಬತಕ್ಕಂಥದ್ದನ್ನು ನಾವು ಲೇಖನಿಸಿದರೂ ಅದರ ಅರ್ಥ ಆಯಾ ಸಂದರ್ಭಕ್ಕೆ ಅನುಗುಣವಾಗಿ ಕೊಡುತ್ತದೆ. ಅಂದರೆ ಪ್ರತಿಯೊಂದು ಆ ಎಂಬುದಲ್ಲಿ ಶಬ್ದದಲ್ಲಿ ಭಿನ್ನತೆ ಇದೆ. ಅದರಂತೆ 100 ಕಿಲೋ ಸಕ್ಕರೆ ಬ್ಯಾಗಲ್ಲಿ ಇರತಕ್ಕಂಥ ಸಕ್ಕರೆಯ ಕಣಗಳು, ಪ್ರತಿಯೊಂದು ಸಕ್ಕರೆ ಕಣಗಳು ಭಿನ್ನವಾಗಿದೆ. ಎಲ್ಲವೂ ಸಿಹಿ ಹೌದು, ಆದರೆ ಒಂದರ ಸಿಹಿ ಎಂತ ಇನ್ನೊಂದು ಸಿಹಿ ಅಲ್ಲ. ಇದು ನಮ್ಮ ಸಾಧಾರಣ ಬುದ್ಧಿಗೆ ತಿಳಿಯುವುದಿಲ್ಲ. ಎಲ್ಲವೂ ಸಿಹಿ ಅಂತಲೇ ನಾವು ಗಮನಿಸುತ್ತೇವೆ. ಆದರೆ ಸೂಕ್ಷ್ಮವಾದ ಇಂದ್ರಿಯಗಳಿಗೆ ಒಂದರ ಸಿಹಿಯಂತೆ ಇನ್ನೊಂದು ಸಿಹಿ ಇರುವುದಿಲ್ಲ. ಇದರಂತೆ ನಾವು ನೀರಿನ ಕಣಗಳು, ಸಮುದ್ರದಲ್ಲಿ ಅನಂತ ಕಣಗಳಿದೆ, ಎಲ್ಲವೂ ನೀರಿನ ಕಣಗಳೇ. ಆದರೆ ಒಂದು ಕಣದಂತೆ ಇನ್ನೊಂದು ಕಣವಿಲ್ಲ. ಭಿನ್ನ ಧರ್ಮವೇ ನಾವು ಹೇಳಬೇಕು. ಆ ಭಿನ್ನ ಕಣಗಳಿಗೆ, ಬಿಂದುಗಳಿಗೆ ಅನಂತ ಜೀವರು ಅಭಿಮಾನಿಗಳಾಗಿದ್ದಾರೆ. ಮುಖ್ಯವಾಗಿ ವರ್ಣದೇವರಿದ್ದಾರೆ. ವರ್ಣದೇವರಂತ ಮೇಲಿರ್ತಕ್ಕಂಥ ಸಕಲರು ಅಭಿಮಾನಿಗಳೇ. ಅವರು ಎಷ್ಟು ರೂಪದಲ್ಲಿರುತ್ತಾರೆ? ಅನಂತ ರೂಪದಲ್ಲಿರುತ್ತಾರೆ. ಭಗವಂತ ಒಂದು ಕಣದಲ್ಲಿ ಅನಂತ ರೂಪನಾಗಿದ್ದಾನೆ ಎಂಬುದರ ಅರ್ಥ ಏನು? ಸಮುದ್ರದಲ್ಲಿರತಕ್ಕಂಥ ಅನಂತ ಕಣಗಳು, ಒಂದು ಕಣದಲ್ಲಿ ಅನಂತ ರೂಪಗಳು ಭಗವಂತನಿದ್ದಾನೆ ಎಂದು ತಿಳಿದಾಗ ಅನಂತ ರೂಪ ಉಪಾಸನೆ ಮಾಡತಕ್ಕಂಥ ಜೀವರು ಅಂದರೆ ದೇವತೆಗಳು ಅಲ್ಲಿದ್ದಾರೆ, ಅಭಿಮಾನಿ ರೂಪವಾಗಿದ್ದಾರೆ ಅಂತ ತಿಳಿಯಬೇಕು. ಇದು ನಮಗೆ ಅತ್ಯಂತ ಸೂಕ್ಷ್ಮವಾದ, ಆದ್ದರಿಂದ ನಮ್ಮ ಬುದ್ಧಿಗೆ ಅದು ಗ್ರಾಹ್ಯವಾಗುವುದಿಲ್ಲ, ಹಿಡಿಸುವುದಿಲ್ಲ. ಅದು ಅತ್ಯಂತ ಸೂಕ್ಷ್ಮಮತಿಯಾಗಿ ನಾವು ನೋಡಿದಾಗ ತಿಳಿದು ಬರುತ್ತದೆ. ಆದರೂ ವ್ಯವಹಾರದಲ್ಲಿ ಪ್ರತಿಯೊಂದು ಸಕ್ಕರೆಯ ಕಾಳು
ಭಿನ್ನವೇ ಎಂಬುದು ಎಲ್ಲರಿಗೂ ವಿದಿತವಾಗಿದೆ. ಅದರಂತೆ ಸಕ್ಕರೆ ಮೂಟೆಯಂತೆ ಸಜ್ಜನರು ಸಾತ್ವಿಕರು ಎಂದು ತಿಳಿದುಕೊಳ್ಳಿ. ಎಲ್ಲ ಸಾತ್ವಿಕರ ಸ್ವರೂಪ ಆನಂದಮಯವಾಗಿರುತ್ತದೆ ಎಂಬುದೇ ತಾತ್ಪರ್ಯ. ಈ ಆನಂದಮಯ ಎಂಬತಕ್ಕಂಥದ್ದು ಹೇಗೆ ಪ್ರತಿಯೊಂದು ಸಕ್ಕರೆಯ ಕಣಗಳಲ್ಲಿ ಇರತಕ್ಕಂತಹ ಸಿಹಿ ಭಿನ್ನವಾಗಿರುತ್ತದೋ ಹಾಗೆ ಪ್ರತಿ ಮುಕ್ತರ ಸಾತ್ವಿಕರ ಮೋಕ್ಷದಲ್ಲಿ ಇರತಕ್ಕಂಥ ಆನಂದದ ಅವಸ್ಥೆಯು ಸಹ ಭಿನ್ನವಾಗಿರುತ್ತದೆ ಎಂಬುದನ್ನು ತಿಳಿಯೋಕ್ಕೋಸ್ಕರವಾಗಿ ಈ ಉದಾಹರಣೆಯನ್ನು ತಿಳಿಸಲಾಗಿದೆ. ಲಕ್ಷಣಂ ಪರಮಾನಂದೋ ವಿಷ್ಣೋರೇವನ ಸಂಶಯ ಅವ್ಯಕ್ತಾದಿತೃಣಾನಸ್ಸು ವಿಪ್ಲುಡಾನಂದ ಭಾಗಿನಃ ಇತಿ ಬ್ರಹ್ಮವೈವರ್ತೆ ಸಾ ಏತಾನ್ ಬ್ರಹ್ಮ ಗಮಯತಿ ಇತಿ ಹಿ ಅನ್ಯ ವಿದ್ಯೆಯ. ಚಾಂದೋಗ್ಯ ಉಪನಿಷತ್ತಿನಲ್ಲಿ ಇದನ್ನು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಯಾ ಏತಾನ್ ಬ್ರಹ್ಮ ಗಮಯತಿ, ಬ್ರಹ್ಮದೇವರು ಅದನ್ನು ತಿಳಿಯುತ್ತಾರೆ. ಅನ್ಯಗತಿಯುಕ್ತ ಜೀವಸ್ಯ ಜೀವಾಂತರ ನಿಯಾಮಕತ್ವೇ ಅನವಸ್ಥಿತೇ ಸಂಯದ್ ಅಸಂಭವಾಚ್ಛ ನ ಜೀವಃ ನಿಯಮಃ ಪ್ರಮಾಣಾಭಾವಾತ್ ಅನೀಶ್ವರಾಪೇಕ್ಷತ್ವಾಚ್ಛ. ಇದರ ಅರ್ಥವೇನು? ಭಗವಂತ ನಿರವಧಿಕ ಪೂರ್ಣಾನಂದ ಭಗವಂತನಾಗಿದ್ದಾನೆ. ಅಂದರೆ ಸಾವಧಿಕ ಪೂರ್ಣಾನಂದ ಎಂದು ಹೇಳುವಂತಿಲ್ಲ. ಉಳಿದೆಲ್ಲರದೂ ಸಹ ಸಾವಧಿಕವಾಗಿರುತ್ತದೆ. ಭಗವಂತನದು ನಿರವಧಿಕ, ಎಲ್ಲೇ ಇಲ್ಲ, ಗಡಿ ಇಲ್ಲ, ಪೂರ್ಣ ಅಂದರ್ಥ. ನಿರವಧಿಕ ಪೂರ್ಣಾನಂದ ವಿಷ್ಣುವಿಗೇನೆ, ಇತರರಿಗೆ ಇಲ್ಲ. ಇತರಿಗಾದರೂ ಅಪೇಕ್ಷಿತವೇ ಪೂರ್ಣ ಸುಖವು. ವಿಷ್ಣುವಿನಂತೆ ನಿರವಧಿಕ ಪೂರ್ಣ ಸುಖವಿಲ್ಲ. ಏಕೆಂದರೆ ಶ್ರೀತತ್ವವನ್ನಾರಂಭಿಸಿ ಮನುಷ್ಯೋತ್ತಮನ ಪರ್ಯಂತವಾದ ಚೇತನರಾದರೂ ಅಲ್ಪ ಆನಂದ ಭಾಗಿಗಳು, ಅಂದರೆ ಬ್ರಹ್ಮಾನಂದ ಪ್ರತಿಬಿಂಬಭೂತವಾದ ಅಪೇಕ್ಷಿಕ ಆನಂದವುಳ್ಳವರು ಎಂಬುದು ಸಂದೇಹವೇ ಇಲ್ಲ ಎಂದು ಬ್ರಹ್ಮವೈವರ್ತೆಯಲ್ಲಿ ಹೇಳಿದ್ದಾರೆ. ಆದ ಕಾರಣ ವಿಷ್ಣುವಿಗೇನೇ ಈ ಲಕ್ಷಣ. ಬೇರೆಯವರು ಅವರ ಯೋಗ್ಯತಾನುಸಾರವಾಗಿ ಇದೇ ಅಜ್ಞಾನಿಗಳ ಸುಖಕ್ಕೂ ಅಪೇಕ್ಷಿತ ಪೂರ್ಣತ್ವವಿದ್ದ ಪ್ರಯುಕ್ತ ಅವರ ಪೂರ್ಣ ಸುಖವೆಂದು ಯಾಕೆ ಆಗಬಾರದು, ಹಾಗೆಯೇ ಅವರ ಲಕ್ಷಣವೆಂದು ಏಕೆ ಆಗಬಾರದು, ಅಲ್ಲದೆ ಅವರದ್ದೇ ಪ್ರಕರಣವೆಂದು ಯಾಕೆ ಆಗಬಾರದು ಅಂದರೆ ನ ಚ ಮುಖ್ಯೇ ಸತ್ಯ ಮುಖ್ಯಂ ಯುಜ್ಯತೆ. ನಿರವಧಿಕ ಪೂರ್ಣತ್ವ ಕಂ ಬ್ರಹ್ಮ ಎನ್ನುವ ಶ್ರುತ್ಯರ್ಥವಾಗಿ ವಿಷ್ಣು ಲಕ್ಷಣವೆಂದು ಕೂಡುವಾಗ ಅಪೇಕ್ಷಿತವಾದ ಅನ್ಯಾಧೀನವಾದ ಪೂರ್ಣತ್ವವು ಕೂಡುವುದಿಲ್ಲ. ಉಪಕ್ರಮದಲ್ಲಿ ಸುಖಜ್ಞಾನಗಳನ್ನು ಹೇಳಿದಾಗ್ಯೂ ಅಕ್ಷಿಸ್ತ ಪ್ರಕರಣ ವಿಷ್ಣುವಿಗೆ ಸಂಬಂಧಪಟ್ಟಿದ್ದಲ್ಲ. ಚಾಂದೋಗ್ಯದಲ್ಲಿ ಪ್ರಾಣೋ ಬ್ರಹ್ಮ ಕಂ ಎನ್ನುವ ವಿದ್ಯೆ, ಯೇಷಾದಿತ್ಯೇ ಪುರುಷಃ ಎನ್ನುವ ವಿದ್ಯೆಯನ್ನು ಹೇಳಿ ಅಗ್ನಿಗಳು ಉಪಕೋಸನ ಕುರಿತು ಉಪಕೋಸರ ಏಷ ಸೌಮ್ಯತೆ ಅಸ್ಮದ್ವಿದ್ಯಾ ಚ ಆತ್ಮವಿದ್ಯಾ ಚ ಉಕ್ತ ಎಂದು ಹೇಳಿದ್ದರಿಂದ ಕಂ ಎನ್ನುವ ಆತ್ಮವಿದ್ಯ ವಿಷ್ಣು ವಿಷಯಕವು. ಏಷ ಎನ್ನುವ ಎರಡನೇ ವಿದ್ಯೆಯು ಅಗ್ನಿ ವಿಷಯಕ ಎನ್ನುವುದೇ ಯುಕ್ತವಾಗುವುದು. ಅಸ್ಮದ್ವಿದ್ಯಾ ಎಂದು ಹೇಳಿದ ಆದಿತ್ಯ ವಿದ್ಯೆಗೆ ಅಗ್ನಿ ವಿಷಯಕತ್ವವಿದ್ದರೂ ಅಕ್ಷಿಸ್ತ ವಿದ್ಯೆಗೆ ಅದು ಯುಕ್ತವಾಗಲಾರದು ಎಂದು ಹೇಳಿಕೊಡುವುದು. ಯಯೇಷ ಅಂತರಿಕ್ಷಣಿ ಎನ್ನುವ ಅಕ್ಷಿಸ್ತ ವಿದ್ಯೆಯು ಆದಿತ್ಯ ವಿದ್ಯೆಯು ಒಂದೇ ಅರ್ಥವುಳ್ಳದ್ದು. ಹೀಗಾದರೆ ವಿಷ್ಣು ಉಪಕ್ರಮದಿಂದ ವಿರೋಧ ಬರುತ್ತದೆ ಎಂದು ಹೇಳಿಕೊಡುವುದು. ಹೇಗೆ ಹಯಾಮ್ಯಗ್ನಿಂ ಸ್ವಸ್ಥಯೇ ಎನ್ನುವಲ್ಲಿ ಅಗ್ನಿಗೆ ಉಪಕ್ರಮವಿದ್ದರೂ ಸವಿತಾರ ಮೂತಯೇ ಹಿರಣ್ಮಯೇನ ಸವಿತಾರತೇನ ಇದು ಮೊದಲಾದ ಸವಿತೃ ಶ್ರುತಿ ಲಿಂಗಾದಿಗಳಿಂದ ಈ ಪ್ರಕರಣ ಸಾವಿತ್ರವೆಂದು ಹೇಳಿದ್ದಾರೋ ಹಾಗೆ ಬ್ರಹ್ಮನನ್ನು ಉಪಕ್ರಮಿಸಿದಾಗ್ಯೂ
ಅಸ್ಮದ್ವಿಜ್ಜಾ ಅಸ್ಮದ್ವಿಜ್ಜಾ ಎಂದ ಅಗ್ನಿಯನ್ನು ಅಸ್ಮತ್ ಶಬ್ದದಿಂದ ಹೇಳಿದ್ದರಿಂದ ಅಗ್ನಿಗಳದ್ದೇ ಈ ಪ್ರಕರಣ ವಿಷ್ಣು ಪ್ರಕರಣವಲ್ಲ. ಆತ್ಮವಿದ್ಯಾ ಎನ್ನುವುದು ಅಂತರ್ಯಾಮದ ವಿಷ್ಣು ಪರಯನ್ನು ಕೂಡುವುದು. ಹಾಗಿದ್ದರೆ ಆತ್ಮವಿದ್ಯಾ ಎಂಬ ಪ್ರತ್ಯೇಕ ಉಕ್ತಿಯೂ ಕೊಡಲಾರದು. ಆದ ಕಾರಣ ಚಕ್ಷುರಂತಸ್ಥ ವಿದ್ಯೆಯು ಅಗ್ನಿ ವಿಷಯಕ್ಕೆ ಎನ್ನುವ ಶಂಕೆಯನ್ನು ಪರಿಹರಿಸತಕ್ಕಂಥ ಸೂತ್ರ ಪಠನ ಮಾಡಿ ಅಲ್ಲಿದೆ ಹೇಳಿದ ಶ್ರುತಿಯನ್ನು ಉದರಿಸುತ್ತಾರೆ. ಓಂ ಶ್ರುತೋ ಉಪನಿಷದ್ಗತ್ಯ ಅಭಿಧಾನಾಚ್ಛ ಓಂ ಸ ಏವಾನ್ ಬ್ರಹ್ಮಗಮಯತಿ. ವಾಯುದೇವರು ಮುಕ್ತಿಯೋಗ್ಯ ಜೀವರನ್ನು ಪರಬ್ರಹ್ಮನನ್ನು ಹೊಂದಿಸಿಕೊಡುತ್ತಾರೆ ಎಂಬುದು ತಾತ್ಪರ್ಯ. ಅತ್ಯಂತ ಸೂಕ್ಷ್ಮವಾದ ದೇವತಾ ವಿದ್ಯೆಗಳು ಬ್ರಹ್ಮದೇವರಿಗೆ ಅತಿ ಸ್ಪಷ್ಟವಾಗಿರುತ್ತದೆ. ವಾಯುದೇವರು ಅದೆಲ್ಲರಲ್ಲೂ ನಿಂತು ನಡೆಸಿಕೊಡುತ್ತಾ ಇದ್ದಾರೆ. ಇತರ ದೇವತೆಗಳಿಗೂ ಸಹ ಬ್ರಹ್ಮದೇವರಂತೆ ವಾಯುದೇವರಂತೆ ಸುಸ್ಪಷ್ಟವಾಗಿರುವುದಿಲ್ಲ. ಆದರೆ ಅವರ ಅಭಿಮಾನಿಗಳಾಗಿರುತ್ತಾರೆ. ಹಾಗೆ ಕಣ್ಣಿನಲ್ಲಿರತಕ್ಕಂಥ ಸೂರ್ಯನೊಳಗೆ ಸೂರ್ಯನಾಗಿರ್ತಕ್ಕಂಥವನು ಭಗವಂತನೇ ಎಂಬುದು ನಾವು ತಿಳಿಯಬೇಕು. ಸೂರ್ಯ ಎಂಬುವನು ಕೇವಲ ಅಭಿಮಾನಿ. ಆದರೆ ಎಲ್ಲ ಅಭಿಮಾನಿಗಳಿಗೂ ಸಹ ಸ್ವಾತಂತ್ರ್ಯವಿರುವುದಿಲ್ಲ. ನಿಯಾಮಕನೇ ಎಲ್ಲದಕ್ಕೂ ಮೂಲ ನಿಯಾಮಕ ಭಗವಂತ ಮಹಾವಿಷ್ಣು ಮಾತ್ರ. ಆದ್ದರಿಂದ ಎಲ್ಲರಿಗೂ ಪರಮಾನಂದ, ಮೋಕ್ಷದಲ್ಲಿರತಕ್ಕಂಥ ಎಲ್ಲರಿಗೂ ಪರಮಾನಂದವಿದ್ದರು ಅವರ ಯೋಗ್ಯತಾನುಸಾರವಾಗಿ ಪರಮ ಎಂದು ಹೇಳಬೇಕೇ ಹೊರತು ನಿರವಧಿಕವಾಗಿ ಇರತಕ್ಕಂಥದ್ದು ಕೇವಲ ಭಗವಂತನಿಗೆ, ವಿಷ್ಣುವಿಗೇನೇ ಎಂಬುದನ್ನು ತಿಳಿಯಬೇಕು. ಇದರಿಂದ ಏನು ತಿಳಿದಂತಾಗುತ್ತದೆ. ಎಲ್ಲರೂ ಪೂರ್ಣಾನಂದರು ಎಂಬ ಶಬ್ದ ಹೇಳಿದರೂ ಸಹ ಆಯಾ ಜೀವರ ಪಾತ್ರ ಭಿನ್ನವಾಗಿರುತ್ತದೆ. ಸಣ್ಣ ಪಾತ್ರೆಯಲ್ಲಿ 1 ಬಿಂದು ಅಮೃತ, ಸ್ವಲ್ಪ ದೊಡ್ಡ ಪಾತ್ರೆಯಲ್ಲಿ 4 ಬಿಂದು ಅಮೃತ, 8 ಬಿಂದು ಅಮೃತ, 16 ಬಿಂದು ಅಮೃತ, 100 ಬಿಂದು ಅಮೃತ ಮತ್ತು 1000 ಬಿಂದು ಅಮೃತವನ್ನು ಹಾಕುವ ಒಂದು ಪಾತ್ರೆಯಂತೆ ಆಯಾ ಜೀವರು ಏಕಗುಣ ಉಪಾಸಕರು, ಚತುರ್ಗುಣ ಉಪಾಸಕರು, ದಶಗುಣ ಉಪಾಸಕರು, ಶತಗುಣ ಉಪಾಸಕರು, ಸಹಸ್ರಗುಣ ಉಪಾಸಕರು, ಅನಂತಗುಣ ಉಪಾಸಕರು, ಹೀಗೆ ಜೀವರಲ್ಲಿ ಉಪಾಸಕರಾಗಿರುವುದರಿಂದ ಯಾರು ಹೇಗೆ ಉಪಾಸನೆ ಮಾಡುತ್ತಾರೋ, ಅಂದರೆ ಅವರ ಯೋಗ್ಯತಾನುಸಾರ ಉಪಾಸನೆ ಮಾಡುತ್ತಾರೋ ಅವರಿಗೆ ಅಷ್ಟು ಪೂರ್ಣ ಸುಖವನ್ನು ಹೊಂದುತ್ತಾರೆ ಎಂಬುದು ಶಾಸ್ತ್ರ ಪ್ರಮೇಯವಾಗಿದೆ. ಅದು ನ್ಯಾಯಯುಕ್ತವೂ ಆಗಿದೆ. ಆದ್ದರಿಂದ ತೃಣಜೀವರು ಅವರು ಏಕಗುಣ ಉಪಾಸಕರು. ಭಗವಂತನಿದ್ದಾನೆ, ಆತ್ಮ ಎಂದು ತಿಳಿದುಕೊಳ್ಳತಕ್ಕಂಥದ್ದು ಏಕಗುಣ ಉಪಾಸಕ. ಆತ್ಮನಲ್ಲಿ ಅನಂತ ಗುಣಗಳಿದೆ ಎಂಬ ಪ್ರತ್ಯೇಕವಾಗಿ ಚತುರ್ಗುಣ, ದಶಗುಣ, ಸಹಸ್ರಗುಣ, ಶತಗುಣ, ಹೀಗೆ ಗುಣಗಳನ್ನು ಹೆಚ್ಚಾಗಿ ನಾವು ಚಿಂತನೆ ಮಾಡತಕ್ಕಂಥ ಯೋಗ್ಯತೆ ಇರತಕ್ಕಂಥ ಜೀವರಿಗೆ ಅದು ಹೆಚ್ಚಿನ ಪ್ರಮಾಣದಲ್ಲಿ ಅವರು ಆನಂದಮಯರಾಗಿರುತ್ತಾರೆ ಎಂದು ತಾತ್ಪರ್ಯ. ಆದರೆ ಭಗವಂತನಿಗೆ ಯಾವ ಅಕ್ಷರದಲ್ಲೂ ಕೂಡಿಸಲಾರದಂಥ ಅನಂತ ಸುಖವನ್ನು ಹೊಳ್ಳತಕ್ಕಂಥವನು ಭಗವಂತ. ನಮಗೆ ತಿಳಿದಂತೆ ಅನಂತ ವೈ ವೇದ ಎಂಬತಕ್ಕಂಥದ್ದು ವೇದ ಅನಂತ ಸಂಖ್ಯೆಯಲ್ಲಿ ಇದೆ. ಆದರೆ ಭಗವಂತ ಅನಂತ ಸಂಖ್ಯೆಯಲ್ಲಿರ್ತಕ್ಕಂಥ ಪ್ರತಿಯೊಂದು ವೇದದ ಪ್ರತಿಯೊಂದು ಅಕ್ಷರಕ್ಕೆ, ಪ್ರತಿಯೊಂದು ರೇಖೆಗೆ, ಪ್ರತಿಯೊಂದು ಬಿಂದುವಿಗೆ, ಪ್ರತಿಯೊಂದು ಘೋಷಕ್ಕೆ ಭಗವಂತನ ರೂಪಗಳಿದ್ದರು. ಇನ್ನೂ ಎಲ್ಲ ವೇದವು ಮುಗಿದರೂ ಭಗವಂತನ ರೂಪ ಮುಗಿಯುವುದಿಲ್ಲ. ಅಂದರೆ ವೇದಗಮ್ಯ ಎಂದು ತಿಳಿದರು ವೇದವು ಹೇಳಲಾಗದಂತಹ ಅನಂತ ರೂಪಗಳು ಭಗವಂತನಲ್ಲಿದೆ. ಆದ್ದರಿಂದ ಯಾವ ವೇದವಾಗಲಿ, ಯಾವ ಲಕ್ಷ್ಮೀದೇವಿಯೂ ಸಹ
ಭಗವಂತನು ಯಾವುದು ಪ್ರಕಟವಾಗದೇ ಇರತಕ್ಕಂಥ ಅನಂತ ರೂಪಗಳು ಲಕ್ಷ್ಮೀದೇವಿಗೂ ಸಹ ಇರದೆ, ಅದು ಅಜ್ಞಾನ ಎಂದೆನಿಸಿಕೊಳ್ಳುವುದಿಲ್ಲ. ಜ್ಞಾನ ಭಾವ ಎಂದ ಹೆಸರು. ಯಾವುದು ವ್ಯಕ್ತವಾಗಿದೆಯೋ ಅದರ ಪೂರ್ಣ ಜ್ಞಾನವನ್ನು ಲಕ್ಷ್ಮಿ ಹೊಂದುವಳು. ಮುಖ್ಯ ಪ್ರಾಣದೇವರು ಆಲೋಚನೆ ಮಾಡಿ ಆ ಜ್ಞಾನವನ್ನು ಹೊಂದುವರು. ಬೇರೆಯವರಿಗೆ ಕೇವಲ ಶಬ್ದ ರೂಪದಲ್ಲಿ ಇರಬೇಕಾಗುತ್ತದೆ. ಅರ್ಥ ರೂಪದಲ್ಲಿ ಕೇವಲ ಕೆಲವು ದೇವತೆಗಳು ಕೆಲವನ್ನು ಮಾತ್ರ ತಿಳಿಯಬಲ್ಲರು. ಮನುಷ್ಯೋತ್ತಮರಿಗೆ ಬಂದಾಗ ಅದು ಕೇವಲ ಶಬ್ದ ರೂಪದಲ್ಲಿ ಅನಂತ ಗುಣ ಇಷ್ಟೇ ಹೇಳಬೇಕಾಗುತ್ತದೆ. ಆ ಅನಂತಕ್ಕೆ ಏನು ಅರ್ಥ? ಅಂತವಿಲ್ಲದ್ದು ಎಂಬುದೇ ಎಲ್ಲರಿಗೂ ಅರ್ಥವಾದರೂ ಸಹ ಯಾವ ಅಂತ ಎಂಬತಕ್ಕಂಥದ್ದು ಪ್ರತಿಯೊಬ್ಬ ಜೀವರ ಯೋಗ್ಯತೆಗೆ ಸೀಮಿತವಾಗಿರುತ್ತದೆ. ಭಗವಂತ ಯಾವ ನಿರವಧಿಕ ಪೂರ್ಣ, ಇನ್ನೆಲ್ಲ ದೇವತೆಗಳು ಸಾವಧಿಕ ಪೂರ್ಣರು ಎಂಬುದನ್ನು ತಿಳಿದುಕೊಂಡಾಗ ಅವರು ಪರಮಾನಂದರು, ಭಗವಂತನು ಪರಮಾನಂದ. ಆದರೆ ಭಗವಂತನ ನಿರವಧಿಕ, ಎಲ್ಲ ಜೀವರದು ಸಾವಧಿಕ ಎಂದು ತಿಳಿಯಬೇಕು. ಇದೆಲ್ಲವೂ ಸಹ ತಾರತಮ್ಯ ದ್ಯೋತಕವೇ. ಮೋಕ್ಷದಲ್ಲಿ ಇಂತಹ ಅನಂತ ವಿಷಯಗಳು ಸುಸ್ಪಷ್ಟವಾಗಿದ್ದರೆ ಮಾತ್ರ ಅವರು ಮೋಕ್ಷಕ್ಕೆ ಬಾಜಿಗಳಾಗುತ್ತಾರೆ. ಆದರೆ ನಮ್ಮ ಸಾಧನೆ ಅವಸ್ಥೆಯಲ್ಲಿ ಮೋಕ್ಷದಲ್ಲಿ ನಾವು ತಿಳಿಯಬೇಕಾದ ಎಲ್ಲವನ್ನೂ ನಾವು ಇಲ್ಲಿ ಸಾಧನೆ ರೂಪದಲ್ಲಿ ತಿಳಿದು ಅದನ್ನು ಮನದಟ್ಟು ಮಾಡಿಕೊಳ್ಳಬೇಕು. ಅದರಲ್ಲಿ ಸಂಶಯವನ್ನು ಹೊಂದಬಾರದು. ಆದ್ದರಿಂದ ಶ್ರೀ ಪುರಂದರದಾಸರು 10 ಜನ ವರದನ್ನು ನಮಗೆ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. 10 ದಿಕ್ಕಿನಲ್ಲಿರ್ತಕ್ಕಂಥ ಎಲ್ಲ ವಿಷಯಗಳಲ್ಲಿ ಭಗವಂತನ ವಿಶಿಷ್ಟವಾದ ಕ್ರಿಯೆ ಗುಣ ಇದನ್ನು ತಿಳಿದುಕೊಳ್ಳಿ. ಯಾವ ಸಂಶಯ ಇಲ್ಲದೆ ತಿಳಿದುಕೊಂಡಾಗ ಮಾತ್ರ ಭಗವಂತನ ಅಪ್ರೋಕ್ಷ ಸಾಧ್ಯವಾಗುವುದು ಎಂಬ ನಿದರ್ಶನದಿಂದ ಈ ಗುಣವನ್ನು ಇಲ್ಲಿ ವಿವರಿಸಲಾಗಿದೆ. ಇಂತಹ ವಿಶೇಷವಾದ ಗುಣವನ್ನು ತಿಳಿಸಿದ ಶ್ರೀ ಪುರಂದರದಾಸರಿಗೆ ಅನಂತಾನಂತ ನಮಸ್ಕಾರಗಳನ್ನು ಸಲ್ಲಿಸಿ ಅವರ ಅಂತರ್ಯಾಮಿ ಪುರಂದರ ವಿಠಲನಿಗೆ ಭೂಯಿಷ್ಠ ಅಂತ ನಮ್ಮ ಮುಕ್ತಿಮಿದೆ ಮಾಂದೆ ಹೇಳಿ, ಇಂತಹ ಶ್ರೇಷ್ಠ ಜ್ಞಾನ ಒದಗುವುದು ಕೇವಲ ಮನುಷ್ಯ ಜನ್ಮದಲ್ಲಿದ್ದಾಗ ಮಾತ್ರ. 84 ಲಕ್ಷ ಯೋನಿಗಳಲ್ಲಿ ಎಲ್ಲ ಜೀವರು ಸಾಧನೆಗಾಗಿ ಬಂದರು. ಎಲ್ಲವೂ ಪ್ರಾರಬ್ಧವನ್ನು ಅನುಭವಿಸುವ ಯೋನಿಗಳಾಗಿರುತ್ತದೆ. ಆದರೆ ಮೋಕ್ಷಕ್ಕೆ ಉಪಯುಕ್ತವಾದ ಸಾಧನೆ ಮಾಡಲು ಸಲುವಾಗಿಯೇ ಮನುಷ್ಯ ಜನ್ಮವನ್ನು ಭಗವಂತ ಕೊಟ್ಟಿರುತ್ತಾನೆ. ಅದನ್ನು ಸದುಪಯೋಗ ಮಾಡಿಕೊಳ್ಳಬೇಕು. ಸದುಪಯೋಗ ಅಂದರೆ ಏನು? ವೇದವೇದ್ಯನಾದ ಭಗವಂತನನ್ನು ಅಪೌರುಷವಾದ ಸದಾಗಮೇಕ ವಿಜ್ಞೇಯಂ ಎಂಬುದನ್ನು ಅವರ ಯೋಗ್ಯತಾನುಸಾರವಾಗಿ ತಿಳಿಯುವ ಪ್ರಯತ್ನವನ್ನು ಮಾಡಬೇಕು. ಆಗ ದೇವತೆಗಳು ಸಹಕರಿಸಿ ನಮಗೆ ಅರ್ಥವನ್ನು ಅನುಸಂಧಾನ ಮಾಡಿಸುತ್ತಾರೆ. ಮನಸ್ಸಿನಲ್ಲಿ ಅದು ನಿಶ್ಚಯವಾಗುವಂತೆ ಮಾಡಿಸುತ್ತಾರೆ. ದೇವತೆಗಳ ಅನುಗ್ರಹ, ಗುರು ಹಿರಿಯರ ಅನುಗ್ರಹದಿಂದ ಮಾತ್ರ ಸಾಧ್ಯ. ಆದ್ದರಿಂದಲೇ ನಾವು ಜನ್ಮ ಕೊಟ್ಟಂಥ ಮಾತಾಪಿತೃ ನಿರಂತರ ಸೇವೆಯಲ್ಲಿ ನಿರತರಾಗಿರಬೇಕು. ಅವರ ಸ್ಮರಣೆಯಲ್ಲಿರಬೇಕು. ನಮ್ಮ ಮಾತಾಪಿತೃರನ್ನು ಆಶ್ರಯ ಕೊಟ್ಟಂಥ ಗುರು ಹಿರಿಯರ ಅವರ ವಿಶೇಷವಾದ ಸ್ಮರಣೆಯನ್ನು ನಾವು ಮಾಡಲೇಬೇಕು. ಇವರಲ್ಲಿ ತತ್ವಾಭಿಮಾನಿ ದೇವತೆಗಳು ನಿಂತು ಈ ನಿರಂತರ ಸೇವೆಯನ್ನು ಜ್ಞಾನವನ್ನು ಕೊಟ್ಟಿದ್ದರಿಂದ ಆ ವಿಶೇಷವಾದ ಜ್ಞಾನ ಆ ತತ್ವಾಭಿಮಾನಿ ದೇವತೆಗಳನ್ನು ನಾವು ಕೊಂಡಾಡಬೇಕು. ಅವರ ಉಪಕಾರ ಸ್ಮರಣೆ ಮಾಡಬೇಕು. ದೇವತೆಗಳಲ್ಲಿಯೂ ಮುಖ್ಯನಾದ ಮುಖ್ಯ ಪ್ರಾಣ ವಾಯುದೇವರು ವಿಷ್ಣುವಿನ ಆಜ್ಞಾರೂಪಕವಾಗಿ ಎಲ್ಲ ದೇವತೆಗಳ ಮೂಲಕ ತಾನಿದ್ದು ಪ್ರಕಟವಾಗಿ ಮತ್ತು ಅಪ್ರಕಟವಾಗಿ ಜ್ಞಾನ ರೂಪದಲ್ಲಿರುತ್ತಾನೆ. ಆದರೆ ನಮಗೆ ಮೂರ್ತಿವಂತವಾಗಿ ವಾಯುದೇವರು ಎಂಬುದು ನಾವು ಕಾಣೋಕ್ಕೆ ಸಾಧ್ಯವಿಲ್ಲ. ಗಾಳಿ ರೂಪದಲ್ಲಿ ಇದೆ, ಪ್ರಾಣಶಕ್ತಿಯಾಗಿ ಇದ್ದಾನೆ. ಪ್ರಾಣಶಕ್ತಿ ನೋಡಲು ಬರುವುದಿಲ್ಲ, ಅನುಭವಿಸಲು ಮಾತ್ರ ಸಾಧ್ಯ. ಹೀಗೆ ವ್ಯಕ್ತ ರೂಪದಲ್ಲಿ ಪ್ರಾಣದೇವರು ಪ್ರತಿಯೊಬ್ಬರಲ್ಲೂ ನಿಂತು ಜ್ಞಾನ, ಬಲ, ಶಕ್ತಿ ಇದನ್ನು ಕೊಟ್ಟು ಭಗವಂತನ ವಿಷಯ ಜ್ಞಾನವನ್ನು ಕಲ್ಪಿಸುತ್ತಿದ್ದಾರೆ.
ಗ್ರಂಥ ರೂಪದಲ್ಲಿ ಬರೆದು ತೋರಿಸಿದ್ದಾರೆ. ಆಚಾರ್ಯ ಮೂಲಕ ನಿಂತು ಜ್ಞಾನವನ್ನು ಕೊಡಿಸುತ್ತಾರೆ. ತಂದೆ ತಾಯಿಗಳ ಗುರು ಹಿರಿಯರಲ್ಲಿ ನಿಂತು ಜ್ಞಾನವನ್ನು ತೋರಿಸುತ್ತಾರೆ. ಧ್ಯಾನಿಸುವಾಗ ನಮ್ಮ ಅಂತರಂಗದಲ್ಲೇ ನಿಂತು ವಿಶೇಷವಾದ ಅರ್ಥವನ್ನು ಪ್ರಕಟ ಮಾಡುತ್ತಾರೆ. ಆದ್ದರಿಂದ ಆಚಾರ್ಯ ಪವನಃ ಅಸ್ಮಾಕಂ ಆಚಾರ್ಯಾಣಿ ಭಾರತಿ ಎಂಬುದನ್ನು ಸದಾ ಸ್ಪಷ್ಟವಾಗಿ ತಿಳಿದು ಅವರನ್ನು ಚಿಂತಿಸಬೇಕು, ಪೂಜಿಸಬೇಕು. ಆದರೆ ಇವರೆಲ್ಲರೂ ಅಸ್ವತಂತ್ರರು. ಸ್ವತಂತ್ರ ಭಗವಂತ ಲಕ್ಷ್ಮೀನಾರಾಯಣ ಮಾತ್ರ. ಅವನೇ ನಮ್ಮ ಬಿಂಬರೂಪ. ನಮ್ಮ ಬಿಂಬನೇ ಎಲ್ಲರಲ್ಲೂ ನಿಂತು ಈ ಕೆಲಸವನ್ನು ಮಾಡುತ್ತಿದ್ದಾನೆ, ಮಾಡಿಸುತ್ತಿದ್ದಾನೆ, ನಾಳೆಗೂ ಮಾಡಿಸುತ್ತಾನೆ, ಮೋಕ್ಷದಲ್ಲೂ ಮಾಡುತ್ತಾನೆ. ಆದ್ದರಿಂದ ನಾವು ನಮ್ಮ ಬಿಂಬನನ್ನು ಎಂದೂ ಸ್ಮರಣೆ ಇಲ್ಲದೆ ಇರಕೂಡದು. ಬಿಂಬನ ಅನುಗ್ರಹವೇ ಪ್ರತಿಯೊಂದು ನಡೆಯುತ್ತಿರುವುದು. ಬಿಂಬನಿಂದಲೇ ಮುಖ್ಯಪ್ರಾಣವಾಗಿ ದೇವರು ನಮಗೆ ಅನುಗ್ರಹವನ್ನು ತೋರಿಸುತ್ತಿರುವುದು. ಬಿಂಬನಿಂದಲೇ ತತ್ವಾಭಿಮಾನಿ ದೇವತೆಗಳು ಕರ್ಣದಲ್ಲಿ, ಬಾಯಿಯಲ್ಲಿ, ಕಣ್ಣಲ್ಲಿ, ಶರೀರದಲ್ಲಿ ನಿಂತು ಶಕ್ತಿಯನ್ನು ಕೊಟ್ಟು ಜ್ಞಾನವನ್ನು ಕೊಡುತ್ತಿದ್ದಾರೆ. ಆ ಬಿಂಬನೇ ನಮ್ಮ ಗುರು ಹಿರಿಯರು ನಿಂತು ನಮಗೆ ಯೋಗ್ಯವಾದ ಅನುಗ್ರಹ ರೂಪವಾದ ಜ್ಞಾನವನ್ನು ಉಪದೇಶ ಮಾಡಿದ್ದಾರೆ. ತಂದೆ ತಾಯಿಗಳಿಗೆ ಈ ಜ್ಞಾನವನ್ನು ಕೊಟ್ಟು ಈ ಶರೀರವನ್ನು ಹುಟ್ಟಿಸಿ ಇದರಲ್ಲಿ ಜೀವ ಇರುವಂತೆ ಮಾಡಿದ್ದಾರೆ. ನಮಗೆ ಹುಟ್ಟುವಿಗೆ ಕಾರಣವಾಗಿದ್ದಾರೆ. ಇದೆಲ್ಲವೂ ಸಹ ನಮ್ಮ ಬಿಂಬನ ವ್ಯಾಪಾರವೇ ಆಗಿದೆ. ನಾವು ಈ ಕ್ಷಣದಲ್ಲಿ ಮಾತಾಡುವುದು ಸಹ ಕೇವಲ ಬಿಂಬನ ಅನುಗ್ರಹ ರೂಪವೇ ಆಗಿದೆ. ಬಿಂಬ ಸದಾ ಸ್ಥಿತನಾಗಿರುತ್ತಾನೆ. ಅವನು ಎಂದೋ ಒಂದಿನ ಬಂದು ಸ್ಥಾಪಿತನಾದವನಲ್ಲ, ಅಥವಾ ಎಂದೋ ಒಂದಿನ ಬಿಟ್ಟು ಹೋಗುವನಲ್ಲ. ಅನಾದಿ ಅನಂತ ಕಾಲಕ್ಕೂ ನಮ್ಮ ನಿತ್ಯ ನೆಂಟ ಅಂದರೆ ಕೇವಲ ನಮ್ಮ ಬಿಂಬ. ಆದ್ದರಿಂದ ಅಸೃಜಾವಸ್ಥೆಯಲ್ಲೂ ಬಿಂಬನಿರುತ್ತಾನೆ, ಸೃಜಾವಸ್ಥೆಯಲ್ಲೂ ಬ್ರಹ್ಮನಿರುತ್ತಾನೆ, ಮುಕ್ತಾವಸ್ಥೆಯಲ್ಲೂ ಬಿಂಬನಿದ್ದೇ ಇರುತ್ತಾನೆ. ಆದ್ದರಿಂದ ಪ್ರತಿ ಕಾಲದ ಪ್ರತಿಯೊಂದು ಸಹ ಬಿಂಬೋಪಾಸನೆಯೇ ಆಗಿದೆ. ಇದನ್ನು ನಾವು ತಿಳಿದುಕೊಂಡು ಆ ಬಿಂಬನಿಗೆ ಹೇಗೆ ನಾವು ಉಪಕಾರ ಸ್ಮರಿಸುವುದು? ಅನಂತ ಕಾಲದಲ್ಲಿ ನಾವು ಬಿಂಬನ ಪರಿಚಯವನ್ನೇ ಮಾಡಿಕೊಂಡಿಲ್ಲ. ಏಕೆಂದರೆ ಅಂಥ ಯೋನಿಗಳಲ್ಲಿ ನಾವು ಇದ್ದಾಗ ಬಿಂಬನ ಪರಿಚಯ ಹೇಗಾಗುವುದು ಸಾಧ್ಯ? ಮನುಷ್ಯ ಶರೀರದಲ್ಲಿ ಮಾತ್ರ ಬಿಂಬನ ಪರಿಚಯ ಭಗವಂತ ಮಾಡಿಸುತ್ತಿದ್ದಾನೆ. ಆದ್ದರಿಂದ ಆ ಬಿಂಬನಿಗೆ ಹೇಗೆ ಉಪಕಾರ ಸ್ಮರಣೆಯನ್ನು ಸ್ಮರಿಸಿಕೊಳ್ಳುವುದು? ಅದು ಸಹ ಈಶಾವಾಸ್ಯ ಉಪನಿಷತ್ತಿನಲ್ಲಿ ಉಪದೇಶ ಮಾಡಿರ್ತಕ್ಕಂಥಂತೆ ಭೂಯಿಷ್ಠಾಂತೆ ನಮ ಉಕ್ತಿಂ ವಿಧೇಮ, ಭೂಯಿಷ್ಠಾಂತೆ ನಮ ಉಕ್ತಿಂ ವಿಧೇಮ, ಭೂಯಿಷ್ಠಾಂತೆ ನಮ ಉಕ್ತಿಂ ವಿಧೇಮ ಅಂತೇಳಿ ನಮ್ರವಾಗಿ ನಮಿಸೋಣ. ಇದೇ ಬಿಂಬೋಪಾಸನೆ. ಈ ಬಿಂಬನೇ ಎಲ್ಲರಲ್ಲೂ ಇರುವುದರಿಂದ ಅದೇ ವಿಶ್ವೋಪಾಸನೆ ಅನಿಸುತ್ತದೆ. ಇಡೀ ಬ್ರಹ್ಮಾಂಡದಲ್ಲಿರ್ತಕ್ಕಂಥ ಬಿಂಬ, ಅವನ ಆರಾಧನೆ ವಿಶ್ವೋಪಾಸನೆ ಆಗುವುದು. ಭಾರತೀಯರ ಮುಖ್ಯ ಪ್ರಾಣ ಅಂತರ್ಗತ. ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.